ಯಲಹಂಕ ಭಾಗದ ಶಾಸಕರು ಎಸ್ಆರ್ ವಿಶ್ವನಾಥ್ ಕೊಲೆಗೆ ಸ್ಕೆಚ್ ಆರೋಪ ಇವತ್ತು ಸಂಜೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರಂತೆ ವಿಶ್ವನಾಥ್ ಅವರು. ಎಲ್ಲದಕ್ಕೂ ಅಲ್ಲೇ ಉತ್ತರ ಕೊಡ್ತೀನಿ, ಇದು ವಿಶ್ವನಾಥ್ ಅವರ ಮಾತು. ಬ್ರೇಕಿಂಗ್ ನ್ಯೂಸ್. ಇಷ್ಟೆಲ್ಲ ವಿಡಿಯೋ ವೈರಲ್ ಆದ್ಮೇಲೆ, ಇಷ್ಟೆಲ್ಲ ಪೊಲೀಸ್ ಸಿಸಿಬಿ ಅವರು ಎನ್ಕ್ವೈರಿ ಮಾಡ್ತಿರ್ಬೇಕಾದ್ರೆ ವಿಶ್ವನಾಥ್ ಅವರು ಸಿಕ್ಕರು, ಮಾಧ್ಯಮದವರು ಕ್ವಶನ್ ಕೇಳಿದ್ರು, ಆಗ ಬಂದ ಆನ್ಸರು ಸಂಜೆ ಸುದ್ದಿಗೋಷ್ಠಿ ಕರೆದಿದ್ದೀನಿ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಅವ್ರ ಮಾತು ನೀವು ಕೇಳಿ. ಇಲ್ಲ 4 ಗಂಟೆಗೆ ಹೇಳು. ಇಲ್ಲ 4 ಗಂಟೆಗೆ ಹೇಳು. ಇಲ್ಲ ಚಿಕ್ಕ ಎಲ್ಲಾರ್ಗು ಹೇಳಿದ್ದೀನಿ ಪಾಪ. ಇಲ್ಲ 4 ಗಂಟೆಗೆ ಹೇಳು. ಇಲ್ಲ 4 ಗಂಟೆಗೆ ಹೇಳು. 4 ಗಂಟೆ ಕಾಯ್ಬೇಕು, 4 ಗಂಟೆಗೆ ಉತ್ತರ ಕೊಡ್ತಾರೆ. ಮೀನ್ವೈಲ್ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳು ಸಹಜ. ತಪ್ಪು ಮಾಡಿದರೆ ಕ್ರಮ ತಗೊಳ್ಳಿ, ತಪ್ಪೇನಿಲ್ಲ, ನಾವು ಅಡ್ಡಿ ಬರೋದಿಲ್ಲ ಅಂದ್ರು ಡಿ ಕೆ ಶಿವಕುಮಾರ್. ಬ್ರೇಕಿಂಗ್ ನ್ಯೂಸ್. ಎಲೆಕ್ಷನ್ ಟೈಮ್ ಈ ರೀತಿ ಆರೋಪಗಳು ಬರ್ತಾ ಇರುತ್ತೆ, ಸಹಜ ಇದು. ತಪ್ಪು ಮಾಡಿದರೆ ಕ್ರಮ ತಗೊಳ್ಳಿ, ತಪ್ಪೇನಿಲ್ವಲ್ಲ, ನಾವು ಅಡ್ಡಿ ಅಂತೂ ಬರೋದಿಲ್ಲ. ಇದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಮಾತು. ಗೊತ್ತಿದೆ ಮಾಹಿತಿ. ಅದು ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಬೆದರಿಸೋಕ್ಕೆ ನಮ್ಮ ಪಕ್ಷದ ಲೀಡರ್ನ ಅವರು ಯಾವುದೋ ಸಂಭಾಷಣೆ ಮಾಡಿದ್ನೇ ಏನೋ ಮಾಡಿದ್ದಾರೆ ಅಂತ ವಿಚಾರ ನನಗೂ ಗೊತ್ತಾಗಿದೆ. ಎನ್ಕ್ವೈರಿ ಮಾಡಲಿ, ನಾನು ಎನ್ಕ್ವೈರಿ ಮಾಡೋರನ್ನ ಯಾರು ತಪ್ಪು ಮಾಡೋರು ಯಾರು ರಕ್ಷಣೆ ಮಾಡೋದಿಲ್ಲ. ನಮ್ಮ ಲೀಡರ್ಗಳು ಯಾರು ಆ ರೀತಿ ತಪ್ಪನ್ನ ಮಾಡಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಚುನಾವಣೆಗೆ ಯಾರು ಸ್ವಲ್ಪ ಪ್ರಬಲವಾಗಿ ಎದುರಿಸ್ತಾರೆ ಅವ್ರ ಮೇಲೆಲ್ಲ ಮಾಡ್ತಾರೆ.